ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಬನಶಂಕರಿ 6 ಸ್ಟೇಜ್ 4th ಬಿ ಬ್ಲಾಕ್ ಅಲ್ಲಿ ಬರುವಂತಹ ಬಿಡೆ ಪ್ರಾಪರ್ಟಿ. ನಾರ್ತ್ ಬಿಲ್ಡಿಂಗು, ನಾರ್ತ್ ಡೋರು ವಿತ್ ಐ ರೂಫ್ ಅಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಮನೆ. ಈ ಮನೆ ಮುಂದೆಗಡೆ ನೋಡಬಹುದು 30 ಅಡಿ ಟಾರ್ ರೋಡ್ ಇದೆ, ಕಾವೇರಿ ವಾಟರ್ ಅವೈಲೇಬಲ್ ಇದೆ, ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪ್ರಾಪರ್ಟಿಯಿಂದ ಕನಕಪುರ ರೋಡ್ ಅಲ್ಲಿ ಬರುವಂತಹ ರಜತಗಿರಿ ಹೋಟೆಲ್ ಏನಿದೆ, ಆ ಹೋಟ್ಲು ರೋಡ್ 100 ಫೀಟ್ ರೋಡ್ ಇದೆಯಲ್ಲ, ಆ ರೋಡ್ಗೆ ಜಸ್ಟ್ ನಮ್ಗೊಂದು 1 ಮಿನಿಟ್ ವಾಕಬಲ್ ಡಿಸ್ಟೆನ್ಸ್, ಅಂದ್ರೆ 100 ಫೀಟ್ ರೋಡ್ ಇಂದ ಈ ಪ್ರಾಪರ್ಟಿ ಬರೀ ನಮಗೆ ಒಂದೇ 1 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಈ ಪ್ರಾಪರ್ಟಿ ಟೆರೆಸ್ ಇಂದ ನೋಡ್ರೆ 100 ಫೀಟ್ ರೋಡ್ ಕಾಣಿಸುತ್ತೆ, ವಿತ್ ಭಾರತ್ ಪೆಟ್ರೋಲಿಯಂ ಕೂಡ ನಮಗೆ ಕಾಣಿಸುತ್ತೆ. ಒಳ್ಳೆ ಕಮರ್ಷಿಯಲ್ ಗೆ ಜಸ್ಟ್ 1 ಮಿನಿಟ್ ಕಮರ್ಷಿಯಲ್ ಜಾಗಕ್ಕೆ ಹೋಗುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ 100% ರೆಸಿಡೆನ್ಸಿ ಏರಿಯಾ, ಫುಲ್ ಸೈಲೆಂಟ್ ಏರಿಯಾದಲ್ಲಿ ಇರುವಂತದ್ದು. ಬಟ್ ಕನೆಕ್ಟಿವಿಟಿಗಳಿಗೆ ಮತ್ತೆ BMTC ಬಸ್ ಸ್ಟಾಪ್ ಗೆ ತುಂಬಾ ಹತ್ರದಲ್ಲಿದೆ. ಹಾಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಮತ್ತೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಗಳೆಲ್ಲ ಏನಿದೆ ಅದೆಲ್ಲ ನಮಗೆ 2.1 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. BMTC ಬಸ್ ಸ್ಟಾಪ್ ಮಾತ್ರ 100 ಮೀಟರ್ ಅಲ್ಲಿ ಇದೆ ಈ ಮನೆ. ಕನೆಕ್ಟಿವಿಟಿಗಳಿಗೆ, ಈ ಟ್ರಾನ್ಸ್ಪೋರ್ಟ್ ಗಳಿಗೆ ಹೇಳು ಮಾಡಿಸಿದ ಮನೆ ಅನ್ಬೋದು, ಅಲ್ಟಿಮೇಟ್ ಲೊಕೇಶನ್ ಅನ್ಬೋದು. ಇದು ನಾರ್ತ್ ಬಿಲ್ಡಿಂಗು, ನಾರ್ತ್ ಡೋರು ವಿತ್ ಲಿಫ್ಟ್ ಪ್ರಾವಿಷನ್ ಮಾಡಿರುವಂತಹ ಮನೆ ಈ ಮನೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀನಿ. ಎಲಿವೇಶನ್ ಸ್ಟಾರ್ಟಿಂಗ್ ಅಲ್ಲಿ ನೋಡೋದಲ್ಲ ಟ್ರೆಂಡಿಯಾಗಿ ನಮಗೆ ತಗೊಂಡಿದ್ದಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಆರಾಮಾಗಿ 2 ಕಾರ್ಗಳು 7 ಸೀಟರ್ 2 ಕಾರ್ಗಳು ನಿಲ್ಸ್ಕೊಬಹುದು. ಜೊತೆಗೆ ಕೂಡ 4 ರಿಂದ 5 ಟೂ ವೀಲರ್ ನಿಲ್ಸ್ಕೊಳ್ಳೋಷ್ಟು ಜಾಗ ಈ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೆಟ್ ಟೈಲ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ವಾಲ್ ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅನ್ಬೋದು. ಆಲ್ರೆಡಿ ನೋಡಬಹುದು ಇಲ್ಲಿ TVS EV ಮೋಟರ್ ಚಾರ್ಜಿಂಗ್ ಇದೆ. ಹಂಗೂ ಕೂಡ ಕಾರ್ದು ಕೂಡ ನಾವು EV ಚಾರ್ಜಿಂಗ್ ನ ಯೂಸ್ ಮಾಡ್ಕೊಬಹುದು. ಪೋರ್ಟ್ ಗಳೆಲ್ಲ ನಮಗೆ ಈ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ಬೋರ್ವೆಲ್ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಕಾವೇರಿ ವಾಟರ್ ಗೆ ಈ ಪೋರ್ಷನ್ ಅಲ್ಲಿ ಫ್ಲಮಿಂಗ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಲಿಫ್ಟ್ ಏರಿಯಾ ಈ ಪೋರ್ಷನ್ ಅಲ್ಲಿ ಬರುತ್ತೆ ನಮಗೆ. ನೋಡೋದಲ್ಲ, ಮೇಂಟೆನೆನ್ಸ್ ಈಸಿಗೋಸ್ಕರ ವಾಲ್ಗಳು ಫುಲ್ ನಮಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಈ ಆಗ್ನೇಯದಲ್ಲೇ ಕಿಚನ್ಗೂ ಕೂಡ ನಮಗೆ ಕಿಚನ್ಗೆ ಹೋಗುವಂತಹ ಗ್ಯಾಸ್ ಪ್ರಾವಿಷನ್ ಈ ಪೋರ್ಷನ್ ಇದೆ. ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳುವಂತಹ ಜಾಗ ವಿತ್ ಸೇಫ್ಟಿ ವೈಸಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನಾವು ಸ್ಟೇರ್ಕೇಸ್ ನ ಕೂಡ ಯೂಸ್ ಮಾಡಬಹುದು. ಸ್ಟೇರ್ಕೇಸ್ ಕೂಡ ನಾವು ಯೂಸ್ ಮಾಡಬಹುದು. ಜೊತೆಗೆ ಲಿಫ್ಟ್ ಕೂಡ ನಾವು ಯೂಸ್ ಮಾಡಬಹುದು. ವಿತ್ ಫುಟ್ ಲೈಟ್ ಕೂಡ ನೋಡಬಹುದು. ಇದು ನಮಗೆ ಸೆನ್ಸರ್ ಇರುವಂತಹ ಫುಟ್ ಲೈಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಸ್ಟೇರ್ಕೇಸ್ ವೈಲ್ಡ್ ಆಗಿದೆ. 40 mm ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಬಿಗ್ ಐಟಮ್ಸ್ ಗಳನ್ನ ನಾವು ಶಿಫ್ಟ್ ಮಾಡಬೇಕು ಅಂತ ಕೂಡ ಆರಾಮಾಗಿ ನಾವು ಶಿಫ್ಟ್ ಮಾಡಬಹುದು. ಅಷ್ಟು ಜಾಗ ಈ ಸ್ಟೇರ್ಕೇಸ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಎಂಟ್ರೆನ್ಸ್ ಅಲ್ಲಿ ಬಂದ್ರೆ ಕಾರಿಡಾರ್ ಸ್ಪೇಷಿಯಸ್ ಆಗಿದೆ. ಈ ಲೈನ್ ಆಗಿ ಫುಲ್ ನಾವು ಒಂದು ಗಾರ್ಡನ್ ಇರೋ ತರ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಅಷ್ಟು ಜಾಗ ಕಾರಿಡಾರ್ ಅಲ್ಲಿ ಇದೆ. ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ WPC ವರ್ಕ್ ಮತ್ತೆ ಈ ವಾಲ್ ಗಳಿಗೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಇಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಗ್ರಾನೈಟ್, ಆ ಪೋರ್ಷನ್ ಅಲ್ಲಿ ಅಪತ್ರ ಗ್ರಾನೈಟ್. ಡೋರ್ ನೋಡ್ತಾ ಇದ್ದೀರಲ್ಲ, ನಾರ್ತ್ ಡೋರ್ ಬರುತ್ತೆ. ರೋಡ್ ಸೈಡ್ ಗೆ ಡೋರ್ ಕೊಟ್ಟಿರೋದ್ರಿಂದ ವೆಂಟಿಲೇಷನ್ ನಮಗೆ ತುಂಬಾ ಹೈಲೈಟ್ ಆಗಿ ಬರುತ್ತೆ. ಬ್ಯೂಟಿಫುಲ್ ಆಗಿ ತಗೊಂಡಿದ್ದಾರೆ. ವಿತ್ ಐ ರೂಫ್ ಅಲ್ಲಿ ನಮಗೆ ಕಟ್ಟಿರುವಂತಹ ಮನೆ ಈ ಮನೆ. ಸಂಬಂಧಿಕರು ಏನಾದ್ರು ಮನೆ ಒಳಗಡೆ ಎಂಟ್ರಿ ಆದ್ರೆ ಡೈರೆಕ್ಟ್ ಆಗಿ ಐ ರೂಫ್ ಕೆಳಗಡೆ ಹಾಕುವಂತಹ ಸೋಫಾದಲ್ಲಿ ಕುತ್ಕೋಬಹುದು. ತುಂಬಾ ಲಕ್ಸುರಿ ಆಗಿ ಕೂಡ ನಮಗೆ ಬರುವಂತದ್ದು. ಚೆನ್ನಾಗಿದೆ ನೋಡಿ ಐ ರೂಫ್. ಈ ಐ ರೂಫ್ ಅಲ್ಲಿ ನಮಗೆ ಈ ಪೋರ್ಷನ್ ಫುಲ್ ಟಫನ್ ಗ್ಲಾಸ್ ವಿತ್ ವುಡ್ ರೈಲಿಂಗ್ ನ ನಮಗೆ ಬಿಲ್ಡ್ ಮಾಡಿದ್ದಾರೆ. ಬ್ರೈಟ್ನೆಸ್ ಮಾತ್ರ ಬೊಂಬಾಟಾಗಿದೆ, ಸಾಕಾಗಿದೆ. ನೋಡಿದ್ರಲ್ಲ, ಇದು ಬಂದು ನಮಗೆ ಟಿವಿ ಯೂನಿಟ್. ಸೋಫಾ ಇಲ್ಲಿವರೆಗೂ ಬರುತ್ತೆ ನಮಗೆ. ಆರಾಮಾಗಿ ನಾವು ಟಿವಿ ವ್ಯೂ ಮಾಡ್ಬೋದು. ಫುಲ್ ಟಿವಿ ಯೂನಿಟ್ ಟಾಪ್ ಟು ಬಾಟಮ್ ವರೆಗೂ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. ಜೊತೆಗೆ ವಿಂಡೋ ಕೂಡ ನೋಡಿ ನಮಗೆ ರೋಡ್ ಸೈಡ್ಗೆ ಡೋರು, ರೋಡ್ ಸೈಡ್ಗೆ ವಿಂಡೋಗಳು. ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ, ಯಾಕಂದ್ರೆ ನಮಗೆ ತುಂಬಾ ಬ್ರೈಟ್ ಆಗಿ ಸನ್ಲೈಟ್ ತುಂಬಾನೇ ಚೆನ್ನಾಗಿದೆ ನಮಗೆ. ಈ ಪೋರ್ಷನ್ ಫುಲ್ ನಮಗೆ ವೆನ್ನೀರ್ ಶೀಟ್ ಅಲ್ಲ, ವಿತ್ ಇಂಟೀರಿಯರ್ ಡಿಸೈನ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ವೆನ್ನೀರ್ ಶೀಟ್ ಇರುವಂತಹ, ಪಾಲಿಶಿಂಗ್ ಇರುವಂತಹ ಲ್ಯಾಮಿನೇಟ್ ಶೀಟ್ ನ ನಮಗೆ ಯೂಸ್ ಮಾಡಿದ್ದಾರೆ. ಸಖತ್ತಾಗಿದೆ. ಆಮೇಲೆ ವಿಂಡೋಗಳು ಯೂಸ್ ಮಾಡಿರೋದಲ್ಲ ನಮಗೆ ಟೀಕುಡ್ ಯೂಸ್ ಮಾಡಿರೋದು. ಶಟರ್ಸ್ ಆಲ್ಸೋ ಟೀಕುಡ್ ಬರುತ್ತೆ. ಮೈನ್ ಡೋರ್ ವಾಸ್ಕೊಲ್ಲು. ಆಮೇಲೆ ಇಡೀ ಬಿಲ್ಡಿಂಗ್ ಗೆ ಏನು ನಮಗೆ ವುಡ್ ವರ್ಕ್ ಮಾಡಿದಾರಲ್ಲ ಅದೆಲ್ಲ ನಮಗೆ ಟೀಕುಡ್ ಅಲ್ಲಿ ಯೂಸ್ ಆಗಿರುವಂತದ್ದು. ಈ ಇಂಟೀರಿಯರ್ ಡಿಸೈನ್ ನೋಡಿ, ಈ ಪೋರ್ಷನ್ ಎಂಟ್ರಿ ಆಗ್ತಾ ಇದ್ದಂಗೆ ಈ ಇಂಟೀರಿಯರ್ ಡಿಸೈನ್ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಇನ್ ಕೇಸ್ ಏನಾದ್ರು ನಿಮಗೆ ಬೇಕಾಗಿರುವಂತಹ ಛಾಯಾಚಿತ್ರಗಳು ಬೇಕಾದ್ರೆ ನೀವು ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಬಹುದು. ಇಲ್ಲಿ ಪಾಯಿಂಟ್ ಕೊಟ್ಟಿದಾರಲ್ಲ ಅದು ಬಂದು ನಮಗೆ ವಾಲ್ ಮೌಂಟೆಡ್ ಫ್ಯಾನ್ ಹಾಕೊಳ್ಳೋದಕ್ಕಿರುವಂತ ಸ್ವಿಚ್ ಪಾಯಿಂಟ್. ಅದು ಇನ್ ಕೇಸ್ ನಾನು AC ಯೂಸ್ ಮಾಡ್ತೀನಿ ಅಂದ್ರೆ ಈ ಜಾಗದಲ್ಲಿ ಮಾಡ್ಕೋಬಹುದು. ಬಟ್ ಅಲ್ಲಿ ಕೊಟ್ಟಿರೋದು ಪಾಯಿಂಟ್ ಬಂದು ನಮಗೆ
ವಾಲ್ ಮೌಂಟೆಡ್ ಫ್ಯಾನ್ ಹಾಕೊಳ್ಳೋದಕ್ಕೆ. ಯಾಕಂದ್ರೆ ನಮಗೆ ಸೀಲಿಂಗ್ ಫ್ಯಾನ್ ಬರೋದಿಲ್ಲ, ಇಲ್ಲಿ ವಾಲ್ ಮೌಂಟೆಡ್ ಫ್ಯಾನ್ಗೆ ಸ್ವಿಚ್ ಪಾಯಿಂಟ್ ಕೊಟ್ಟಿರುವಂತದ್ದು. ಇದ್ರ ಪಕ್ಕದಲ್ಲಿ ಆಗ್ನೇಯದಲ್ಲಿ ನಮಗೆ ಕಿಚನ್ ಏರಿಯಾನ ಪ್ರೊವೈಡ್ ಮಾಡಿರುವಂತದ್ದು. ಚೆನ್ನಾಗಿದೆ. ಎಲ್ ಶೇಪ್ ಅಲ್ಲಿ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ಸಿಂಕ್ ಅಲ್ಲಿ ನೋಡಬಹುದು 3 ಟ್ಯಾಪ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಚಿಮ್ಮಿಗೆ ಪಾಯಿಂಟ್ ಕೊಟ್ಟಿರುವಂತದ್ದು, ಇಲ್ಲಿ ಆಕ್ವಾಗಾರ್ಡ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಫುಲ್ ನಮಗೆ ಲಾಫ್ಟ್ ವರ್ಕ್ ಗಳನ್ನ ಕೊಟ್ಟಿರೋದ್ರಿಂದ ಸ್ಟೋರೇಜ್ ಸ್ಪೇಸ್ ತುಂಬಾನೇ ಇದೆ. ನೋಡಿ, ಇಲ್ಲಿವರೆಗೂ ಕೂಡ ನಮಗೆ ಎಲ್ ಶೇಪ್ ಫುಲ್ ನಮಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಫ್ರಿಡ್ಜ್ ಪಾಯಿಂಟ್ ಇಲ್ಲಿ, ಫ್ರಿಡ್ಜ್ ಇಲ್ಲಿ ಬರುತ್ತೆ. ಇದ್ರ ಪಕ್ಕದಲ್ಲಿ ಕೂಡ ಸ್ಟೋರೇಜ್ ಇದೆ ನೋಡಿ. ಜೊತೆಗೆ ಈ ಪೋರ್ಷನ್ ಅಲ್ಲಿ ಡೈನಿಂಗ್ ಏರಿಯಾ, ಫ್ರಿಡ್ಜ್ ಏನಾದ್ರು ಬೇಕು ಅಂದ್ರೆ ಅಲ್ಲೂ ಕೂಡ ನಾವು ಇಟ್ಕೋಬಹುದು, ಅಲ್ಲಿ ಪಾಯಿಂಟ್ ಇದೆ. ಈ ಪೋರ್ಷನ್ ಅಲ್ಲಿ ಮಿಕ್ಸಿ ಗ್ರೈಂಡರ್ ಅಂತದನ್ನ ಇಟ್ಕೊಬಹುದು. ವಿತ್ ಸ್ಟೋರೇಜ್ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಆರಾಮಾಗಿ ಒಂದು 5 ಸೀಟು ಡೈನಿಂಗ್ ಟೇಬಲ್ ನ ಯೂಸ್ ಮಾಡ್ಕೊಬಹುದು, ಅಷ್ಟು ಜಾಗ ಇರುವಂತದ್ದು. ಇದ್ರ ಪಕ್ಕದಲ್ಲಿ ನಾರ್ತ್ ಡೈರೆಕ್ಷನ್ ಅಲ್ಲಿ ನೋಡುವಂತಹ ದೇವ್ರ ಮನೆ ಇದೆ. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಿಟಲ್ಸ್ ಪ್ಲಸ್ ಗೋಲ್ಡ್ ಮೆಟಲ್ ಕೂಡ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಟಫನ್ ಗ್ಲಾಸ್ ವಿತ್ ಡಿಸೈನ್ ವರ್ಕ್, ವಿತ್ ಇಂಟೀರಿಯರ್ ಡಿಸೈನ್, ವಿತ್ LED ಲೈಟ್ ವರ್ಕ್ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಟೀಕುಡ್ ಫ್ರೇಮ್ ಬರುತ್ತೆ ವಿತ್ ಟಫನ್ ಗ್ಲಾಸ್ ಡೋರು. ಈ ಫ್ರೇಮ್ ವರ್ಕ್ ವಾಸ್ಗಳು ಕೂಡ ನಮಗೆ ಟೀಕುಡ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಫುಲ್ ಈ ವಾಲ್ಗೆ ಏನ್ ನೋಡ್ತಿದ್ರೆ ಎಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಕ್ವಾರ್ಟ್ಸ್ ಗ್ರಾನೈಟ್ ಸ್ಲ್ಯಾಬ್ ನ ನಮಗೆ ಯೂಸ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಬರೋದು ನಮಗೆ ಯುಟಿಲಿಟಿ ಸ್ಪೇಸ್ ನೋಡಿ. ನಮ್ಗೆ ಅಲ್ಲಿ ಕಮೋಡ್ಗೆ ಜಾಗ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಕಾಮನ್ ವಾಶ್ರೂಮ್ ಏನಾದ್ರು ಬೇಕು ಅಂದ್ರೆ ಇಲ್ಲಿ ನಾವು ಯೂಸ್ ಮಾಡ್ಕೊಬಹುದು. ಇಲ್ಲ ನಮ್ಗೆ ಕಾಮನ್ ವಾಶ್ರೂಮ್ ಏನು ಬೇಡ, ಲಿಫ್ಟ್ ಇದೆ, ನಾವು ರೂಮ್ ಗಳಲ್ಲಿ ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಈ ಸ್ಪೇಸ್ ನ ನಾವು ಡಿಶ್ ವಾಶ್ ಆಗ್ಲಿ ವಾಷಿಂಗ್ ಮಿಷಿನ್ ಆಗ್ಲಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಟ್ಯಾಪ್ ಇದೆ, ಇಲ್ಲಿ ಕೂಡ ಇನ್ಲೈಟ್ ಇದೆ, ಔಟ್ಲೆಟ್ ಇದೆ. ಇಲ್ಲೂ ಏನಾದ್ರು ನಮಗೆ ಸಿಂಕ್ ಏನಾದ್ರು ಬೇಕು ಅಂದ್ರೆ ಸಿಂಕು ಕೂಡ ನಾವು ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆ ಮನೆಯಲ್ಲೂ ಕೂಡ ನಮಗೆ ಸೆಟ್ ಬ್ಯಾಕ್ ನ ಬಿಟ್ಟಿರುವಂತದ್ದು. ತುಂಬಾ ಲಾವಿಶ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತಹ ಮನೆ. 100 ಫೀಟ್ ರೋಡ್ ಪಕ್ಕದಲ್ಲಿ ಬರುವಂತಹ ಮನೆ. ಈ ಮನೆ ಸೀಲಿಂಗ್ ಅಲ್ಲಿ ಕೂಡ ನೋಡಬಹುದು POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಮೇನು ಈ ಮನೆಗೆ ಅಟ್ರಾಕ್ಟ್ ಅಂದ್ರೆ ಒಂದು ಲಿಫ್ಟ್, ಸೆಕೆಂಡ್ ಬಂದು ಸ್ಕೈಲೈಟ್ ಅಂದ್ರೆ ಈ ಐ ರೂಫ್ ನೋಡಿ, ಸೂಪರ್ ಆಗಿದೆ. ಈ ಸ್ಪೇಸ್ ಬಂದು ನಮಗೆ ಟಿವಿ ಯೂನಿಟ್ ಬರುತ್ತೆ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಫುಟ್ಲೈಟ್ ಎಲ್ಲ ನಮಗೆ ಸೆನ್ಸರ್ ಇರುವಂತಹ ಫುಟ್ಲೈಟ್ ಗಳನ್ನ ನಮಗೆ ಯೂಸ್ ಮಾಡಿರುವಂತದ್ದು. ಈ ಸ್ಟ್ಯಾಂಡಿಂಗ್ ಸ್ಲ್ಯಾಬ್ ಬಂದು ಇಲ್ಲೂ ಕೂಡ ನಮಗೆ ಟೀಕುಡ್ ಅಲ್ಲಿ ವೆಂಟಿಲೇಷನ್ಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ. ಮನೆಯಲ್ಲಿದ್ರೆ ಜಾಸ್ತಿ ಲೈಟ್ ಹಾಕೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿ ನಮಗೆ ಬಂದಿರುವಂತದ್ದು ನೋಡಿ. ಇನ್ನ ಪಾಲಿಶಿಂಗ್ ವರ್ಕ್ ಎಲ್ಲ ಪೆಂಡಿಂಗ್ ಇದೆ, ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸೆಕೆಂಡ್ ಫ್ಲೋರ್ ಎಂಟರ್ ಆಗ್ತಾ ಇದ್ದಂಗೆ ಈ ಸ್ಪೇಸ್ ಏನಿದೆ, ಈ ಸ್ಪೇಸ್ ಬಂದು ನಮಗೆ ಕಂಪ್ಯೂಟರ್ ಇಲ್ಲಾಂದ್ರೆ ಸ್ಟಡಿ ಟೇಬಲ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಆಕ್ಚುಲಿ ಸ್ಟಡಿ ಟೇಬಲ್ ಕೊಟ್ಟಿರುವಂತದ್ದು ವಿತ್ ಡ್ರಾಯರ್ ಓಪನ್ ಅಂಡ್ ಮಾಡುವಂತ ಕ್ಲೋಸ್. ಮೇಲ್ಗಡೆ ಎಲ್ಲ ಬುಕ್ ರ್ಯಾಕ್ಗಳಿಗೆ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ನೋಡಬಹುದು ಈ ಸ್ಪೇಸ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ WPC ವರ್ಕ್ ವಿತ್ POP ವರ್ಕ್ ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ದೊಡ್ಡ ಝೂಮರ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್, ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜು. ರೈಟ್ ಸೈಡ್ ಅಲ್ಲಿ ನಮಗೆ ಒಂದು ಡ್ರಾಯರ್ ಬಾಕ್ಸು, ತಲೆ ಹಿಂದೆಗಡೆಗೆ ಅಂದ್ರೆ ವಾಲ್ಗೆ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. POP ವರ್ಕ್ ವಿತ್ LED ಲೈಟ್ ಸೀಲಿಂಗ್ ಅಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಇದು ಬಂದು ನಮಗೆ ವಾರ್ಡ್ರೋಬ್ ಬರುತ್ತೆ. ಕೆಳಗಡೆ ಫುಲ್ 3 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಇದು ಕೂಡ ನಮಗೆ ಸ್ಪೇಸ್ ಕೊಟ್ಟಿದ್ದಾರೆ, ಓಪನ್ ಅಂಡ್ ಕ್ಲೋಸ್ ಮಾಡೋ ವಿತ್ ಸ್ಟೋರೇಜ್ ನ ಸ್ಪೇಸ್ ಕೊಟ್ಟಿರುವಂತದ್ದು. ಡ್ರೆಸ್ಸಿಂಗ್ ಏರಿಯಾ ಈ ಪೋರ್ಷನ್ ಅಲ್ಲಿ ಇದೆ. ವೆಂಟಿಲೇಷನ್ಗೆ ವಿಂಡೋ. ಇದು ಬಂದು ನಮಗೆ ಟಿವಿ ಯೂನಿಟ್. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಳ್ಳೋಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರುವಂತದ್ದು. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಬರೋದು ನಮಗೆ ಅಟ್ಯಾಚ್ ಬಾತ್ರೂಮ್. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟಲ್ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಹ್ಯಾಂಡ್ ವಾಶ್, ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕೇಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಬಟ್ ಏನಂದ್ರೆ ಈ ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ 5 ರೂಫ್ ಇರೋದ್ರಿಂದ ಈ ಪೋರ್ಷನ್ ಅಲ್ಲಿ ನಮ್ಗೆ ಒಂದು ಬೆಡ್ರೂಮ್ ಬರುತ್ತೆ. ಇದೆಲ್ಲ ನಮಗೆ ಒಂದು ಸಿಟ್ಟಿಂಗ್ ಏರಿಯಾ. ಈ ಪೋರ್ಷನ್ ಒಂದು ಸ್ಟಡಿ ಟೇಬಲ್ ಮತ್ತೆ ದೊಡ್ಡ ಬಾಲ್ಕನಿ. ವುಡ್ ಫಿನಿಶಿಂಗ್ ಇರುವಂತಹ ಟೈಲು ಬಾಲ್ಕನಿಗೆ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ವೆಂಟಿಲೇಷನ್ಗೆ ವಿಂಡೋ, ಮೇಲ್ಗಡೆ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು.
ವೀಕ್ಷಕರೇ, 3ನೇ ಫ್ಲೋರ್ಗೆ ಹೋಗೋಣ. ಮೂರನೇ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ಈ ಸ್ಟೇರ್ಕೇಸ್ ಸ್ಲ್ಯಾಬ್ ಏನಿದೆ, ಈ ಸ್ಲ್ಯಾಬ್ಗೂ ಕೂಡ ನಮ್ಮೊಂದು ವೆಂಟಿಲೇಷನ್ಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ 2 ವಿಂಡೋ. ಈ ಪೋರ್ಷನ್ ಅಲ್ಲಿ ನಮಗೆ 2 ಬೆಡ್ರೂಮ್ಗಳಿದೆ. ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಬೆಡ್ರೂಮ್ ಇದು ನೋಡಿ. ಕಿಂಗ್ಸಸ್ ಕಾಟು, ರೈಟ್ ಸೈಡ್ ಅಲ್ಲಿ ನಮಗೆ ಡ್ರಾಯರ್ ಬಾಕ್ಸ್, ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟರ್ ಡಿಸೈನ್, POP ವರ್ಕ್ ವಿತ್ LED ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ ನಮಗೆ ವಾರ್ಡ್ರೋಬ್. ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್. ಡ್ರೆಸ್ಸಿಂಗ್ ಏರಿಯಾ, ಟಿವಿ ಯೂನಿಟ್, ಕೆಳಗಡೆ ಫುಲ್ ಡ್ರಾಯರ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಕೆಳಗಡೆ ನೋಡಿದ್ವಲ್ಲ, ಸೇಮ್ ಕ್ವಾಲಿಟಿ. ಲಿಫ್ಟ್ ಇದು ಇಲ್ಲಿಗೆ ಲಿಫ್ಟ್ ಲಾಸ್ಟ್. ಇದ್ರ ಮೇಲ್ಗಡೆ ಹೋಗೋದು ಸ್ಟೇರ್ ಕೇಸ್ನ ಯೂಸ್ ಮಾಡಬೇಕಾಗುತ್ತೆ. ಈ ಬೆಡ್ರೂಮ್ ಏನು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಬೆಡ್ರೂಮು, ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಕಾಟ್ ಏನು ಕೊಟ್ಟಿಲ್ಲ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ವೆಂಟಿಲೇಷನ್ಗೆ 3 ವಿಂಡೋ, ಅದ್ರ ಮೇಲ್ಗಡೆ 2 ವಿಂಡೋಗಳನ್ನ ಕೊಟ್ಟಿರುವಂತದ್ದು. POP ವರ್ಕ್ ವಿತ್ LED ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಏರಿಯಾ, ಕೆಳಗಡೆ ಡ್ರಾಯರ್ ಬಾಕ್ಸ್ಗಳು, ಮೇಲ್ಗಡೆ ಲಾಫ್ಟ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಇರುವಂತಹ ಲ್ಯಾಮಿನೇಟ್ ಗಳನ್ನ ಯೂಸ್ ಮಾಡಿರೋ ಕ್ರೇನ್ಸ್ ಗಳನ್ನ ನೋಡಿ, ಮಾರ್ಬಲ್ ಬರುವಂತಹ ಕ್ರೇನ್ಸ್ ಗಳದು. ಈ ಪೋರ್ಷನ್ ಅಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಇದು ಡಕ್ಕು ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ ಮೇಲ್ಗಡೆ. ಸಗದಾಗಿದೆ. ಬನ್ನಿ ವೀಕ್ಷಕರೇ, ಟೆರೆಸ್ ಹೋಗೋಣ. ಕೆಳಗಡೆ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಏನೋ ಫುಟ್ ಲೈಟು ಎಲ್ಲ ಸೆನ್ಸರ್ ನಮಗೆ ಯೂಸ್ ಮಾಡಿರುವಂಥದ್ದು. ಮೇಲ್ಗಡೆ ಸ್ಕೈಲೈಟ್ ಕೊಟ್ಟಿದ್ದಾರೆ. ಈ ಸ್ಪೇಸ್ ಅಲ್ಲೂ ಕೂಡ ನಾವೇನಾದ್ರೂ ಐಟಮ್ಗಳನ್ನ ಇಟ್ಕೋಬಹುದು, ಅಷ್ಟು ಜಾಗ ಇಲ್ಲಿ ನಮಗೆ ಬಿಟ್ಟಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಡೋರ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಮಗೆ ಮೆಟ್ರೋ ಸ್ಟೇಷನ್ ಕಾಣಿಸುತ್ತೆ ನೋಡಿ. ಅದು ತಲಗಟ್ಪುರ ಮೆಟ್ರೋ ಸ್ಟೇಷನ್, ಅದು ಕಾಣಿಸ್ತಾ ಇದೆಯಲ್ಲ. ಈ ಮೆಟ್ರೋ ನಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್. ಎಷ್ಟು ಟೆರೆಸ್ ಬಂದಿದ ತಕ್ಷಣ ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಈ ಪೋರ್ಷನ್ ಎಲ್ಲ ಬಂದು ನಮಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ. ರಜತಗಿರಿ ಹೋಟೆಲು 100 ಫೀಟ್ ರೋಡ್ ಎಲ್ಲ ನಮಗೆ ಹತ್ತಿರದಲ್ಲಿದೆ. ಟೆರೆಸ್ಗೆ ಬಂದರೆ ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಓಪನ್ ಬಿಟ್ಟಿರುವಂಥದ್ದು. ಫ್ಲೋರಿಂಗ್ ಬಂದು ನಮಗೆ ಟೈಲ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಟೇರ್ಕೇಸ್ ರೂಮು, ಲಿಫ್ಟ್ ರೂಮು, ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ. ವಾಲ್ಗಳು ಫುಲ್ ನಮಗೆ ಟೈಲ್ನ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗ್ ಅಲ್ಲಿ ಆಂಟಿಸ್ಕೇಟ್ ಬಟರ್ಫ್ಲೈ ಟೈಲ್ಸ್ ವಿತ್ ಒಂದು ಬಂಡೆ ಹಾಕೊಟ್ಟಿದ್ದಾರೆ ಮ್ಯಾನ್ಯುವಲ್ ಆಗಿ ಬಟ್ಟೆ ಒಗೆಯೋದಕ್ಕೆ. ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಮೇಲ್ಗಡೆ ಸಿಂಟೆಕ್ ಟ್ಯಾಂಕು, ಅದ್ರ ಮೇಲ್ಗಡೆ ಹೋಗೋದಕ್ಕೆ ಒಂದು ಲ್ಯಾಡರ್ ವರ್ಕು. ಮೇಲ್ಗಡೆ ಎಂಟ್ರೆನ್ಸ್ ಅಲ್ಲಿ ಗುರು ಕೂಡ ನಮಗೆ ಕೊಟ್ಟಿರುವಂಥದ್ದು. ಬಟ್ಟೆ ಹಾಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ 2 ಆಂಗಲ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಡಕ್ಕು, ಕೆಳಗಡೆ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಇಮಿಟೇಷನ್ಗೆ ಇರುವಂತಹ ಡಕ್ ಏರಿಯಾ. ಇಷ್ಟಿದೆ ನೋಡಿ ಮನೆ. ಅದೇ 100 ಫೀಟ್ ರೋಡು. 100 ಫೀಟ್ ರೋಡ್ ಪಕ್ಕದಲ್ಲೇ ನಮಗೆ ಈ ಪ್ರಾಪರ್ಟಿ ಬರುವಂಥದ್ದು. ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 2 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇದೆ. BMTC ಬಸ್ ಸ್ಟಾಪ್, ಗ್ರಾಸರಿ ಐಟಮ್ಸ್ಗಳಿಗೆಲ್ಲ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮಗೆ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಡೀಟೇಲ್ಸು, ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡ್ಬೋದು. ನಿಮ್ಮ ಬಜೆಟ್ಗೆ ಏನಾದರೂ ಈ ಮನೆ ಬರುತ್ತೆ ಅಂದರೆ ಪೂರ್ತಿ ವಿಡಿಯೋನ ನೋಡಿ. ವಿಡಿಯೋ ಓಕೆ ಆಯಿತು ಅಂದರೆ ಮನೆ ವಿಸಿಟಿಂಗ್ಗೆ ರೈಟ್ ಸೈಡಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ, ನನಗೆ ಮೆಸೇಜ್ ಮಾಡಿ, ಕರ್ಕೊಂಬಂದು ತೋರಿಸ್ತೀನಿ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ನಿಮಗೆ ಲೊಕೇಶನ್ನು, ಮನೆ ರೇಟ್ ಏನಾದ್ರು ಓಕೆ ಆಯಿತು ಅಂದರೆ ರಿಜಿಸ್ಟ್ರೇಷನ್ ಹೋಗ್ಬೋದು, ವಿತ್ ಲೋನ್ ಕೂಡ ಹೋಗ್ಬೋದು. ಇದು BDO ಪ್ರಾಪರ್ಟಿ. ಹೋಗೋ ವೈಟಿಗೆ 90% ಲೋನ್ ಸಿಗುವಂಥ ಡಾಕ್ಯುಮೆಂಟ್ಸು ಈ ಪ್ರಾಪರ್ಟಿದು. ಎನಿ ಇನ್ಫಾರ್ಮೇಷನ್ ಬೇಕು ಅಂದರೆ VC ಪ್ರಾಪರ್ಟಿಗೆ ಸಂಪರ್ಕಿಸಿ. ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ಇಲ್ಲ ನಿಮ್ಮವ್ರಿಗೆ ಏನಾದ್ರು ಮನೆಗಳು ಬೇಕು, ನಿಮ್ಗೆ ಏನಾದ್ರು ಮನೆಗಳು ಬೈ ಮಾಡಬೇಕು, ಸೈಡ್ಗಳನ್ನ ಬೈ ಮಾಡಬೇಕು ಅಂದರೆ ಬೈಯಿಂಗು ಸೆಲ್ಲಿಂಗುಗೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಪ್ರಾಪರ್ಟಿ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.